ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅನುಪಮ ನಮ್ಮ ಕುಟುಂಬಕ್ಕೆ ಸೇರಿದವಳಲ್ವಾ? ಹಾಗೇನೆ ಕಲ್ಯಾಣಿ ಕೂಡ ಸೇರ್ತಾಳೆ. ಅದೇಗಮ್ಮ? ಪುರೋಹಿತ್ರೆ, ಅಮ್ಮ, ಅಭಿಷೇಕದ ಹಾಲು ವಿಳ್ಳೆದೆಲೆನ ಕೊಡಿ ಪುರೋಹಿತ್ರೆ. ಸರಿನಮ್ಮ. ಶಿವನ ಆಜ್ಞೆ ಇಲ್ಲದೆ ಇರುವೇನು ಕಚ್ಚಲ್ಲ ಅಂತಾರೆ. ದಮಯಂತಿ ಹತ್ರ, ನಿಮ್ಮೆಲ್ಲರ ಹತ್ರ ಶಿವನೇ ಇಂಥ ಮಾತುಗಳನ್ನ ಆಡಿಸಿದಾನೇನೋ ಅನಿಸ್ತಿದೆ. ನನಗಿಲ್ಲಿವರೆಗೂ ಇಂಥ ಯೋಚನೆನೇ ಬಂದಿರಲಿಲ್ಲ. 18 ವರ್ಷಗಳ ಹಿಂದೆನೆ ಅಜಯ್ ನಾನು ಹೆತ್ತು ಮಗ ಅಲ್ಲ ಅಂತ ಶ್ರಾದ್ದ ಮಾಡಿ ಅವನಿಂದ ದೂರ ಆದೋಳು ನಾನು. ಹೀಗಿರುವಾಗ ಕಲ್ಯಾಣಿ ನನ್ನ ಮೊಮ್ಮಗಳು ಹೇಗಾಗ್ತಾಳೆ? ಇಷ್ಟು ದಿನ ಇಲ್ಲಿವರೆಗೂ ಕಲ್ಯಾಣಿ ಅಜಯ್ ಮಾಧುರಿಯರ ಅಕ್ರಮ ಸಂಬಂಧದ ಕುಡಿಯಂತ ವಕ್ರವಾಗಿ ನೋಡ್ತಾ ಬಂದಿರೋ ನಿಮ್ಮೆಲ್ಲರ ನೋಟನ, ನೋಡೋ ದೃಷ್ಟಿನ ಇವತ್ತು ನಾನು ಬದಲಾಯಿಸ್ತೀನಿ. ಅನುಪಮ ಪಾರ್ವತಿ ಆದ್ರೆ ಮಾಧುರಿ ಗಂಗೆ. ಅಜಯ್ ಹಣೆ ಬರ ಸರಿ ಇಲ್ಲದೆ ಆಗ್ಬಾರ್ದಾಗೋಯ್ತು ಅನ್ಕೋತೀನಿ. ಹೆತ್ತ ತಾಯಿಯಿಂದ ದೂರ ಆಗ್ಬೇಕು ಅಂತ ಅವನ ಹಣೆಯಲ್ಲಿ ಬರ್ದಿದೆ ಅನ್ಸುತ್ತೆ. ಅದಕ್ಕೆ ನನ್ನ ಕೈಯಲ್ಲಿ ಬದುಕಿರ್ಬೇಕಾದ್ರೆ ಪಿಂಡ ಪ್ರದಾನ ಮಾಡಿಸ್ಕೊಂಡ. ಅದು ಹಳೆ ಕತೆ. ಇವತ್ತು ಪ್ರಸ್ತುತ. ಇವತ್ತು ಕಲ್ಯಾಣಿ ಕೈಯಲ್ಲಿ ಶಿವಪಾರ್ವತಿಯ ಪೂಜೆ ಮಾಡಿಸ್ಬೇಕು ಅಂತ, ಅಖಂಡ ಜ್ಯೋತಿನ ಬೆಳಗಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಅದು ನಡಿಬೇಕು ಅಂದ್ರೆ ಕಲ್ಯಾಣಿ ನನ್ನ ಮೊಮ್ಮಗಳಾಗಿ ಬದಲಾಗೋದೊಂದೇ ದಾರಿ. ಕಲ್ಯಾಣಿ ಮೈಯಲ್ಲಿ ಹರಿತಿರೋದು ನಾನು ಹಂಚಿರೋ ರಕ್ತನೇ. ಅದಕ್ಕೆ ನನಗೆ ಸೊಸೆಯಾಗಿ ಬಂದು ಮಗಳಾಗಿರೋ ಅನುಪಮ ಅಜಯ್ಗೆ ಮೊದಲನೇ ಹೆಂಡತಿ, ಅಂದ್ರೆ ಕಲ್ಯಾಣಿಗೆ ಸ್ವಂತ ದೊಡ್ಡಮ್ಮ. ಈ ದೊಡ್ಡಮ್ಮ ಇವತ್ತಿನಿಂದ ಕಲ್ಯಾಣಿಗೆ ಅಮ್ಮನ ಸ್ಥಾನದಲ್ಲಿರ್ತಾಳೆ. ಅಮ್ಮ, ನೀನ್ ಏನ್ ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಅರ್ಥ ಆಗೋದಕ್ಕೆ ಏನೂ ಇಲ್ಲ ದಮಯಂತಿ. ಕಲ್ಯಾಣಿಗೆ ಇವತ್ತಿನಿಂದ ಅನುಪಮ ಅಮ್ಮನಾಗಿ ಬದಲಾಗ್ತಿದ್ದಾಳೆ. ಕಲ್ಯಾಣಿನ ಅನುಪಮ ತನ್ನ ಮಗಳಾಗಿ ದತ್ತು ತಗೋತಿದ್ದಾಳೆ.
ಪುರೋಹಿತ್ರೆ, ದತ್ತು ತಗೊಳ್ಳೋ ಮಂತ್ರನ ಹೇಳಿ. ಅಮ್ಮ, ಕೃತಜ್ಞತೆಗಳು ದಮಯಂತಿ. ಇವತ್ತು ಈ ಶುಭ ಕಾರ್ಯ ನಡೀತಿದೆ ಅಂದ್ರೆ ನಿನ್ನ ಮಾತಿಂದನೇ. ನೀನೇ ಈ ದತ್ತು ಕಾರ್ಯಕ್ರಮಕ್ಕೆ ಬುನಾದಿ ಹಾಕಿದ್ಯಾ. ನಿನಗೆ ಖಂಡಿತ ಪುಣ್ಯ ಬರುತ್ತೆ ದಮಯಂತಿ. ನಿನ್ನಿಂದನೇ ತಾಯಿನ ಕಳ್ಕೊಂಡಿರೋ ಮಗಳಿಗೆ ತಾಯಿ, ಅಮ್ಮ ಅಂತ ಕರೆಸ್ಕೊಳಕ್ಕಾಗದೆ ಮನಸ್ಸಲ್ಲೇ ನೋವು ಪಡ್ತಿರೋ ಅನುಪಮಂಗೆ ಅಮ್ಮ ಅಂತ ಕರೆಯೋ ಮಗಳು ಸಿಕ್ಕಿದ್ದಾಳೆ. ಪುರೋಹಿತ್ರೆ, ದತ್ತು ತಗೊಳ್ಳೋ ಮಂತ್ರನ ಹೇಳಿ. ಸರಿ ಅಮ್ಮ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಹುಕುಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಅನುಪಮ, ಮಹೋತ್ಸವ ಶುಭ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ ಮಹಾಕ್ರಮೋ ಮಹಾಕರ್ಮ ಮಹಾತೇಜಃ ಮಹೋರಗ ಮಹಾಕ್ರತೋ ಮಹಾಯಜ್ವಾ ಮಹಾಯಜ್ಞೋ ಮಹಾಹವಿ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ. ಅಮ್ಮ ಕಲ್ಯಾಣಿ, ಇವತ್ತು ಆ ಶಿವನ ಸಾಕ್ಷಿಯಾಗಿ ಅನುಪಮ ನಿನ್ನ ತಾಯಿಯಾಗಿದ್ದಾಳೆ. ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ವೇದ ಮಂತ್ರಗಳಿಂದ ಒಂದಾಗಿರೋ ನೀವು ಕರುಳು ಬಳ್ಳಿಯ ಸಂಬಂಧದ ರೀತಿ ಪ್ರೀತಿಯಿಂದ ಇರಬೇಕು. ನಿಮ್ ತಾಯಿಯವರ ಆಶೀರ್ವಾದ ತಗೊಳಮ್ಮ. ನನ್ನ ಹತ್ರ ಅಲ್ಲ, ಅಜ್ಜಿ ತಾತನ ಹತ್ರ ಆಶೀರ್ವಾದ ತಗೋ. ದೇವ್ರು ಒಳ್ಳೇದಾಗ್ಲಮ್ಮ. ಅಮ್ಮ, ಇವತ್ತು ಅಖಂಡ ಜ್ಯೋತಿನ ಬೆಳಗಿಸಿ ತಲೆ ಮೇಲೆ ಇಟ್ಕೊಂಡು 3 ಪ್ರದಕ್ಷಿಣೆ ಮಾಡಿ ಬರ್ಬೇಕು. ಸರಿ. ಅನುಪಮ,
ಕಲ್ಯಾಣಿ, ಹುಷಾರಮ್ಮ. ಯಾವ ಪರಿಸ್ಥಿತಿಲೂ ಈ ದೀಪ ಆರಬಾರ್ದು, ಕೆಳಗಡೆ ಬೀಳಬಾರ್ದು. ಹುಷಾರಾಗಿ ದೇವರ ಸನ್ನಿಧಾನಕ್ಕೆ ಸೇರಿಸ್ಬೇಕು. ಸ್ವಲ್ಪ ಭಯ ಆಗ್ತಿದೆ. ಕಲ್ಯಾಣಿ, ಭಯ ಪಡ್ಬೇಡ. ಭಯ ಅನ್ನೋ ಮಾತು ನಿನ್ ಬಾಯಿಂದ ಬರಬಾರ್ದು. ಶಿವನಾಮಸ್ಮರಣೆ ಮಾಡ್ತಾ ಗುರಿನ ನೋಡ್ತಾ ಹೆಜ್ಜೆ ಹಾಕು. ಆ ಈಶ್ವರನೇ ನಿನ್ ಜೊತೆಗಿರ್ತಾನೆ. ಯಾವುದೇನಾದ್ರೂ ಹೆಜ್ಜೆ ಇಡೋದು ಒಂದು ಕ್ಷಣ ಕೂಡ ತಡ ಆಗ್ಬಾರ್ದು. ಹೆಜ್ಜೆ ತಡಬಡಿಸ್ಬಾರ್ದು, ಹಿಂದೇಟ್ ಹಾಕ್ಬಾರ್ದು, ತಪ್ಪು ನಡಿಬಾರ್ದು. ಹಾಗೇನಾದ್ರೂ ಆದ್ರೆ ಅನಿಷ್ಟ. ಭಯ ಪಡಬೇಡ ಕಲ್ಯಾಣಿ, ಧೈರ್ಯವಾಗಿ ತಗೊಂಡ್ ನಡಿ. ಜೊತೆಲಿ ನಾನಿರ್ತೀನಲ್ವಾ? ಹೆಜ್ಜೆ ಇಡೋಕ್ಕೂ ಮುಂಚೆ ನೆನ್ಪಿಟ್ಕೋ ಕಲ್ಯಾಣಿ, ನನ್ನ ಮೊಮ್ಮಗಳಾಗಿ, ಅನುಪಮ ಮಗಳಾಗಿ ದತ್ತು ತಗೊಂಡ್ಮೇಲೆ ನೀನು ಈ ಮನೆ ವಾರಸ್ದಾರಳಾಗಿ ನೀನ್ ಮಾಡ್ತಿರೋ ಮೊದಲನೇ ಕಾರ್ಯ ಇದು. ನಿನ್ನ ತಲೆ ಮೇಲಿರೋದು ಅಖಂಡ ಜ್ಯೋತಿ ಮಾತ್ರ ಅಲ್ಲ, ನಮ್ಮ ಮನೆ ಮರ್ಯಾದೆ, ಪ್ರತಿಷ್ಠೆ. ನಿನ್ನ ಮೇಲೆ ನನಗೂ ಅನುಪಮನ್ಗೂ ಇರೋ ನಂಬಿಕೆ. ಯಾರು ನೀನು ಇಂಥ ಕಾರ್ಯಕ್ರಮನ ಮಾಡಲ್ಲ ಅಂತ ಅಪನಂಬಿಕೆಯಿಂದ ಇದ್ದಾರೋ ಅವ್ರ ಬಾಯಿನ ಮುಚ್ಚಿಸ್ಬೇಕು. ಜೋಪಾನವಾಗಿ ಹೋಗು. ಸರಿ ಅಜ್ಜಿ. ನಡಿಯಮ್ಮ. ನನಗ್ ಸಿಗ್ಬೇಕಾಗಿರೋ ಗೌರವನ ಹೊರಗಿಂದ ಬಂದವಳು ಸಲೀಸಾಗಿ ತಗೊಂಡು ಹೊರಟೋದ್ಲು. ನಿಮ್ ಹಣೆ ಬರನೇ ಹಾಗಿದೆ. ನಾನು ಬದಲಾಯಿಸಿ ಬರ್ಕೋತೀನಿ. ಅತ್ಗೆ, ಅತ್ಗೆ ಏನ್ ಮಾಡ್ತಿದ್ದೀರಾ ಅತ್ಗೆ? ನೋಡ್ತಾ ಇರೋ. ಹಿಡ್ಕೋ ಹಿಡ್ಕೋ. ಹಿಡ್ಕೋ, ಹಿಡ್ಕೊಳೆ. ಶಿವ 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 ಶಂಕರ ಹರ ಹರ. ಶಿವ 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 ಶಂಕರ ಹರ ಹರ. ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ. ಪಾಪ ಅಲ್ವಾ ಅದ್ಗೆ? ಇದಕ್ಕೂ ಮುಂಚೆ ಪಾಪ ಅಂತ ನನ್ ಮೇಲೆ ಕರುಣೆ ತೋರಿಸ್ದೆ, ಇವಾಗ ನೋಡಿದ್ರೆ ಅವಳ ಮೇಲೆ ತೋರಿಸ್ತಿದ್ಯಾ? ಇಷ್ಟು ದಿನ ನಾನ್ ಕಂಡಂತ ಕನ್ಸನ್ನ ನನಸಾಗದೆ ಇರೋ ಹಾಗೆ ಮಾಡ್ತಾ ಇದ್ದಾರೆ.
ಆ ಅನುಪಮ ಮತ್ತೆ ಕಲ್ಯಾಣಿ ಅವರು ಆ ಗಾಜನ್ನ ತುಳಿಬೇಕು, ಅಖಂಡ ಜ್ಯೋತಿನ ಬೀಳಿಸ್ಬೇಕು, ಊರವರೆಲ್ಲರೂ ಬೈಬೇಕು. ನಮ್ಮಮ್ಮನಿಗೆ ಆವಾಗ ಗೊತ್ತಾಗತ್ತೆ. ಆಗ್ಲೇ ನನ್ನ ದ್ವೇಷ ಕಮ್ಮಿ ಆಗೋದು. ಕಲ್ಯಾಣಿ ಏನಾಯ್ತು? ಅಮ್ಮ! ಅಯ್ಯೋ ದೇವ್ರೇ! ಹೆಜ್ಜೆನ ನಿಲ್ಸ್ಬೇಡ ಕಲ್ಯಾಣಿ. ಹಿಂದೆ ಹೆಜ್ಜೆ ಹಾಕ್ಬಾರ್ದು. ಪ್ರಾಣ ಹೋದ್ರೂ ಸರಿ, ಮುಂದೆನೆ ಹೋಗ್ಬೇಕು. ಬಾ ಬಾ ಕಲ್ಯಾಣಿ. ಅಮ್ಮ, ಚಿಕ್ಕ ಹುಡುಗಿ ಆದ್ರೂ ಎಷ್ಟೇ ಅಡ್ಡ ಬಂದ್ರು ಅದನ್ನೆಲ್ಲ ತುಳಿದು ಆ ಅಖಂಡ ಜ್ಯೋತಿನ ಶಿವನ ಸನ್ನಿಧಿಗೆ ಸೇರಿಸಿದ್ಯಾ. ಆ ಶಿವನ ಆಶೀರ್ವಾದ ನಿಮಗೆ ಯಾವಾಗ್ಲೂ ಇರುತ್ತೆ. ಒಟ್ನಲ್ಲಿ ಶಿವ ಪಾರ್ವತಿ ವಾರಸ್ದಾರಳು ಅಂತ ನಿರೂಪಿಸ್ದ್ಯಮ್ಮ. ಏನಮ್ಮ ಇದು? ರಕ್ತ ನೋಡು ಹೇಗ್ ಬರ್ತಿದೆ ಅಂತ. ನಿನ್ಗೇನಾದ್ರೂ ಹುಚ್ಚ ಅಮ್ಮ? ಗಾಂಜು ಚುಚ್ಚುತ್ತೆ ಅಂತ ನಿಂಗ್ ಗೊತ್ತು ತಾನೆ? ಯಾಕದ್ನ ಕೈಯಿಂದ ತೆಗಿಯಕ್ ಹೋದೆ? ನಾನು ಹಾಗೆ ಮಾಡ್ಲಿಲ್ಲ ಅಂದ್ರೆ ಗಾಜು ನಿನಗ್ ಚುಚ್ಚುತ್ತಿತ್ತಲ್ವಾ?
ನೋವನ್ನ ತಡ್ಕೊಳ್ಳೋ ಅಭ್ಯಾಸ ನನಗಿದೆ. ಆದ್ರೆ ನಿನಗ್ ಗಾಜ್ ಚುಚ್ಚಿಬಿಟ್ಟಿದ್ರೆ ಕರ್ತವ್ಯನ ನೀನ್ ಹೇಗ್ ಪೂರ್ತಿ ಮಾಡೋಕ್ಕಾಗ್ತಾ ಇತ್ತು ಹೇಳು? ಅದಕ್ಕೆ ನಾನು ಹೀಗ್ ಮಾಡ್ದೆ. ಇದೆ ಇಂಥ ಹುಚ್ಚು ಪ್ರೀತಿನ ನೀನ್ ಕಡಿಮೆ ಮಾಡ್ಕೋಬೇಕಮ್ಮ. ಕಲ್ಯಾಣಿ, ನಿನ್ ಗೊತ್ತಾಗ್ತಿದ್ಯಾ? ನೀನು ಅನುಪಮ ಅಮ್ಮನ ಅಮ್ಮ ಅಂತ ಕರೀತಿದ್ಯಾ? ನಿಜಾನೇ ಆಫೀಸರ್. ನಾನು ನಮ್ಮಮ್ಮ ಮಾಧುರಿನ ಕೂಡ ಅವಳು ಸಾಯೋವರೆಗೂ ಯಾವತ್ತೂ ಅಮ್ಮ ಅಂತ ನಾನು ಕರೀಲಿಲ್ಲ. ಆದ್ರೆ ನನ್ಗೆ ಗೊತ್ತಿಲ್ದೇನೆ ಅನುಪಮಾನ ಅಮ್ಮ ಅಂತ ಕರೆದ್ಬಿಟ್ಟೆ.